ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಒಂದು ಪ್ರಾರ್ಥನೆಯನ್ನು ಮಾಡೋದುಂಟು ದೇವರ ಹತ್ರ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ಅನಾಯಾಸವಾಗಿ ಮರಣವನ್ನು ಕೊಡು. ಯಾವುದೇ ಕಾರಣಕ್ಕಾಗಿ ಮತ್ತೊಬ್ಬರ ಹತ್ರ ಹೋಗಿ ದೈನ್ಯತೆಯಿಂದ ನನ್ನ ಬದುಕಿಗೆ ಸಹಾಯ ಮಾಡಿ ಅಂತ ಕೇಳುವ ಸ್ಥಿತಿಯನ್ನು ಕೊಡಬೇಡ. ಸದ್ದಿಲ್ಲದ ಹಾಗೆ ಸಾವನ್ನು ಕೊಡು. ಈ ರೀತಿಯಾಗಿ ಪ್ರಾರ್ಥನೆ ಮಾಡುವ ಜನ ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಬಾಳಬೆಳಕು ಆತ್ಮಕಥನದ ಕೃತಿ ಡಾಕ್ಟರ್ ಶೈಲಜಾ ವಿ.ಕೆ. ಅವರು ಬರೆದಿರುವಂಥ ಪುಸ್ತಕ ಇದು. ಈ ಒಂದು ಪುಸ್ತಕದಲ್ಲಿ ಡಾಕ್ಟರ್ ಶೈಲಜಾ ಅವರು ತಮ್ಮ ಆತ್ಮಕಥೆಯನ್ನು ಹೇಗೆ ಬರೀತಾರೆ ಅಂದರೆ, ಸಾಹಿತ್ಯದ ಸೋಂಕು ಇಲ್ಲದೆ ಏನು ಹೇಳಬೇಕೋ ಅದನ್ನು ನಿಖರವಾಗಿ ನೇರವಾಗಿ ಅತ್ಯಂತ ಸರಳ ಭಾಷೆಯಲ್ಲಿ ಹೇಳ್ತಾ ಹೋಗ್ತಾರೆ. ಅದು ಇವರ ಹೆಗ್ಗಳಿಕೆ. ಡಾಕ್ಟರ್ ಶೈಲಜಾ ಅವರು ಪ್ರಾಣಿಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು PhD-ಯನ್ನು ಮುಗಿಸಿ ಬೆಂಗಳೂರಿನ ಮಹಾರಾಣಿ ವೈದ್ಯಕೀಯ ಮಹಾರಾಣಿ ಕಾಲೇಜಿನ ಪ್ರಾಂಶುಪಾಲರಾಗಿ ಕೆಲಸವನ್ನು ಮಾಡಿ ಈಗ ನಿವೃತ್ತಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಇವರು ತಮ್ಮ ಮೊಮ್ಮಕ್ಕಳ ಜೊತೆ ಕೂತ್ಕೊಂಡು ನಮ್ಮ ಕಾಲ ಹಾಗಿತ್ತು ಹೀಗಿತ್ತು ಅಂತ ಹೇಳಿದಾಗ ಮೊಮ್ಮಕ್ಕಳು ಹೇಳ್ತಾರೆ, ಅಜ್ಜಿ ಯಾಕೆ ಬರೀಬಾರ್ದು ನಿನ್ನ ಕಥೆನ, ಎಷ್ಟು ಚೆನ್ನಾಗಿರುತ್ತೆ ಕೇಳೋದಕ್ಕೆ, ಹಾಗೆ ಬೇರೆಯವರು ಓದಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಹೇಳಿದಾಗ ಬರೆಯೋದಕ್ಕೆ ನಿರ್ಧಾರ ಮಾಡ್ತಾರೆ. ಆಡಿಯೋ ಟು ಟೆಕ್ಸ್ಟ್ ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪನ್ನು ಬಳಸ್ಕೊಂಡು ಇವರು ಹೇಳ್ತಾ ಹೋಗ್ತಾರೆ ಕಥೆನ. ಅದು ಮುದ್ರಣವಾಗ್ತಾ ಹೋಗುತ್ತೆ. ನಂತರ ಅದನ್ನು ಮುದ್ರಣಕ್ಕೆ ಕಳುಹಿಸಿ ಅದನ್ನು ಪುಸ್ತಕ ರೂಪದಲ್ಲಿ ಬರೀತಾರೆ. ಈ ಪುಸ್ತಕದ ವಿಶೇಷ ಏನು ಅಂತ ಹೇಳಿದ್ರೆ, ಅವರು ತಮ್ಮ ಬದುಕಲ್ಲಿ ಎದುರಿಸುವಂಥ ಘಟನೆಗಳು. ಆ ಘಟನೆಗಳಲ್ಲಿ ಅವರ ತಾಯಿಯ ಬಗೆಗಿನ ಒಂದು ಘಟನೆ ಬಹಳ ಮುಖ್ಯವಾದದ್ದು. ಅವ್ರ ತಾಯಿ ಹೇಳ್ತಾರೆ, ಎಲ್ಲರೂ ರೇಷ್ಮೆ ಬಟ್ಟೆ ಉಟ್ಟು ಮಲ್ಲಿಗೆ ಮುಡಿದು ಹೋಳಿಗೆ ಉಂಡು ಸಂತೋಷ ಪಡ್ತಿರೋವಾಗಲೇ ನಾನು ಹೋಗಬೇಕು. ನನ್ನ ಸಲುವಾಗಿ ದೂರದ ಊರಿಂದ ಯಾರೂ ಬರುವಂತಾಗಬಾರ್ದು. ಎಲ್ಲರೂ ತಾವಾಗೇ ಬಂದಾಗ ಸಂತೋಷದಲ್ಲಿರುವಾಗ ನಾನು ನನ್ನ ಕೊನೆಯ ಉಸಿರನ್ನು ತೆಗೆದುಕೊಳ್ಳಬೇಕು. ಅಂದರೆ ನನಗೆ ಈ ಜನ್ಮದಿಂದ ಬಿಡುಗಡೆಯಾಗಬೇಕು ಅಂತ ಹೇಳ್ತಾ ಇದ್ದಿರಂತೆ ಡಾಕ್ಟರ್ ಶೈಲಜಾ ಅವರ ತಾಯಿ. ಶೈಲಜಾ ಅವರ ಮಗನ ಮದುವೆ ನಡೀತಾ ಇರುತ್ತೆ ವಿಜೃಂಭಣೆಯಿಂದ. ಆ ಹೊತ್ತಿಗೆ ಸರಿಯಾಗಿ ಇದ್ದಕ್ಕಿದ್ದ ಹಾಗೆ ಎದೆ ನೋವು ಅಂತ ಹೇಳ್ತಾರೆ. ಮೊಮ್ಮಕ್ಕಳು ಇರ್ತಾರೆ. ತಕ್ಷಣವೇ ಅವರನ್ನು ಕರ್ಕೊಂಡು ಆಸ್ಪತ್ರೆಗೆ ದಾಖಲು ಮಾಡಬೇಕು ಅಂತ ಹೋದಾಗ ಆಸ್ಪತ್ರೆಯನ್ನು ಸೇರುವುದಕ್ಕೆ ಮೊದಲೇ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್, ಬಹುದೊಡ್ಡ ಪ್ರಮಾಣದ ಹೃದಯಾಘಾತ ಆಗಿ ಅವರು ಆ್ಯಂಬುಲೆನ್ಸಲ್ಲೇ ತೀರಿ ಹೋಗ್ತಾರೆ. ಈಗೇನು ಮಾಡಬೇಕು? ಮದುವೆ ಎಲ್ಲ ಬಂದಿದ್ದಾರೆ, ನಾಳೆ ಬೆಳಗ್ಗೆ ಮದುವೆ. ಈಗ ತಾಯಿ ತೀರಿ ಹೋಗಿದ್ದಾರೆ. ಈಗ ಶೈಲಜಾ ಅವರು ಏನು ಮಾಡಬೇಕು? ಮದುವೆಯನ್ನು ನಿಲ್ಲಿಸಬೇಕಾ, ಮುಂದುವರಿಸ್ಬೇಕಾ ಗೊತ್ತಾಗಲ್ಲ ಅವರಿಗೆ. ಯಾರಿಗೂ ಇನ್ನೂ ಗೊತ್ತಿಲ್ಲ ಇವರು ಆಸ್ಪತ್ರೆಗೆ ಹೋಗಿರೋದು. ಆದರೆ ಶೈಲಜಾ ಅವರೊಂದು ದಿಟ್ಟ ನಿರ್ಧಾರ ತಗೋತಾರೆ. ಮೊಮ್ಮಕ್ಕಳಿಗೆ ಹೇಳಿ, ಮಗನಿಗೆ ಹೇಳಿ, ಆ ತಾಯಿಯ ಶರೀರ ಏನಿದೆ ಅದನ್ನು ಮಾರ್ಚೂರಲ್ಲಿ ಡೀಪ್ ಫ್ರೀಸಲ್ಲಿ ಇರಿಸ್ತಾರೆ. ಏನೂ ಗೊತ್ತಿಲ್ಲದೆ ಇರೋರು ಹಾಗೆ ಬರ್ತಾರೆ. ಬಂದು ಮದುವೆಯ ಅಷ್ಟೋ ಕಾರ್ಯಗಳನ್ನು ಮುಗಿಸ್ತಾರೆ. ಎಲ್ಲ ಆದ ಮೇಲೆ ತಮ್ಮ ತಾಯಿ ತೀರಿ ಹೋದ ವಿಚಾರವನ್ನು ಹೇಳ್ತಾರೆ. ಒಂದು ಕೊರಗು ಉಳ್ಕೊಳ್ಳುತ್ತೆ. ತನ್ನ ಕಣ್ಣುಗಳನ್ನು ದಾನ ಮಾಡಬೇಕು ಅಂತ ಹೇಳಿರ್ತಾರೆ. ಆದರೆ ದಾನ ಮಾಡೋದಕ್ಕೆ 6 ಗಂಟೆಗಳ ಒಳಗೆ ಕಣ್ಣುಗಳನ್ನು ತೆಗಿಬೇಕಾಗುತ್ತೆ. ಅದು ಸಾಧ್ಯವಾಗಲ್ಲ. ಆದರೆ ದೇಹ ಏನಿದೆ ಆ ದೇಹವನ್ನು BLDE ಮೆಡಿಕಲ್ ಕಾಲೇಜಿಗೆ ದಾನ ಮಾಡಬೇಕು ಅಂತ ಹೇಳಿರ್ತಾರೆ. ಹಾಗಾಗಿ ದೇಹವನ್ನು ಬೆಂಗಳೂರಿಂದ BLDE ಕಾಲೇಜಿವರೆಗೂ ಸಾಗಿಸ್ತಾರೆ.
ಹೀಗೆ ತಮ್ಮ ಬದುಕಿನಲ್ಲಿ ನಾವು ಯಾರೂ ನಿರೀಕ್ಷೆ ಮಾಡದೇ ಇರತಕ್ಕಂಥ ಘಟನೆಗಳು ಏನಿದೆ ಆ ಘಟನೆಗಳನ್ನೆಲ್ಲ ಬರೀತಾ ಹೋಗ್ತಾರೆ ಡಾಕ್ಟರ್ ಶೈಲಜಾ ವಿ ಕೆ ಅವರು. ಬಾಳ ಬೆಳಕು ಅನ್ನೋ ಈ ಒಂದು ಆತ್ಮಕಥೆಯನ್ನು ಓದ್ತಾ ಇದ್ದರೆ ಇಲ್ಲಿ ಒಂದು ಕಾಲಘಟ್ಟ ಹಾಗೆ ಸ್ಥಗಿತವಾಗಿ ನಮ್ಮ ಮುಂದೆ ನಿಂತು ಬಿಟ್ಟಿದೆಯಾ ಅಂತ ಅನಿಸುತ್ತೆ. ಹಾಗೆ ಕಣ್ಣಿಗೆ ಕಟ್ಟುವ ಹಾಗೆ ನೇರವಾಗಿ ವಿಷಯಗಳನ್ನು ಪ್ರಸ್ತುತಪಡಿಸ್ತಾರೆ. ಹಾಗಾಗಿ ಒಂದು ಜೀವದ ಬದುಕಿನ ಅಪರೂಪದ ಘಟನೆಗಳನ್ನು ಆ ಕಾಲದ ಸಮಾಜವನ್ನು ತಿಳ್ಕೋಬೇಕಾದರೆ ಬಾಳ ಬೆಳಕು ಎನ್ನುವ ಈ ಒಂದು ಆತ್ಮಕಥೆಯನ್ನು ಖಂಡಿತ ಓದಬಹುದು. ಇಂತಹ ಕೃತಿಯನ್ನು ಬರೆದ ಡಾಕ್ಟರ್ ಶೈಲಜಾ ವಿ ಕೆ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಆರಂಭಿಸುವ ಸಮಯ ಬಂತು. ಮೊದಲು ನಮ್ಮ ಸ್ಪರ್ಧಿಗಳ ಪರಿಚಯ ಮಾಡಿಕೊಳ್ಳೋಣ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತಿಮಾ. ನಾನು ತುಮಕೂರಿನಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕಗಳನ್ನು ಓದುವುದು. ಪ್ರತಿಮಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉಮೇಶ್ ಆರ್ ಜಿ ಅಂತ. ನಾನು ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ರಂಗೈನಪಾಳ್ಯ ಎಂಬ ಗ್ರಾಮದಿಂದ ಬಂದಿದ್ದೇನೆ. ಪ್ರಸ್ತುತ ಇಲ್ಲಿ ಬೆಂಗಳೂರಿನಲ್ಲಿ RNS ಮೋಟರ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಹವ್ಯಾಸಿ ಗಾಯಕನಾಗಿದ್ದೇನೆ ಮತ್ತು ಕನ್ನಡ ಚಿತ್ರರಂಗದ ಹಾಡುಗಳನ್ನು ಆಲಿಸುವುದು. ಉಮೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ನವ್ಯ ಕೆ ಅವಿನಾಶ್. ನಾನು ಪ್ರಸ್ತುತ ಬೆಂಗಳೂರಿನಲ್ಲಿ ನೆಲೆಸಿದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕ ಓದುವುದು. ನವ್ಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಲೈಫ್ ನಂದೇನೆ, ಜಯಪ್ರಕಾಶ್ ನಾಗತಿಹಳ್ಳಿ ಅವರು ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಇವುಗಳಲ್ಲಿ ಯಾವ ತರಕಾರಿಯು ರೂಪಾಂತರ ಹೊಂದಿದೆ, ಆದರೆ ಅದು ರೂಪಾಂತರ ಹೊಂದಿದ ಬೇರು ಅಲ್ಲ ಅನ್ನೋದನ್ನು ಹೇಳಬೇಕು. ಆಯ್ಕೆಗಳನ್ನು ನೋಡೋಣ. ಆಲೂಗಡ್ಡೆ, ಬೀಟ್ರೂಟ್, ಮೂಲಂಗಿ, ಕ್ಯಾರೆಟ್. ಮೊದಲಿಗೆ ಬಜರುತ್ತಿದ್ದಾರೆ ಪ್ರತಿಮಾ, ಆನಂತರ ನವ್ಯ. ಕ್ಯಾರೆಟ್. ಕ್ಯಾರೆಟ್ ಅಲ್ಲ ಅಂತ ಹೇಳ್ತಾ ಇದ್ದೀರಿ. ಹೇಳಿ ನವ್ಯ. ಆಲೂಗಡ್ಡೆ. ಆಲೂಗಡ್ಡೆ. ಉತ್ತರವನ್ನು ನೋಡೋಣ. ಆಲೂಗಡ್ಡೆ ಸರಿಯಾದ ಉತ್ತರ. ನವ್ಯ ಅವರಿಗೆ ಲೈಫ್ ನಂದೇನೆ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಸ್ವಲ್ಪ ಗೊಂದಲ ಆಗಬಹುದು ಈ ಪ್ರಶ್ನೆ. ಈ 3 ತರಕಾರಿಗಳಿದೆಯಲ್ಲ, ಕ್ಯಾರೆಟು, ಮೂಲಂಗಿ, ಬೀಟ್ರೂಟು, ಇದು ತಾಯಿ ಬೇರು ಅಥವಾ ಟ್ಯಾಪ್ ರೂಟ್ ಅಂತ ಏನು ಕರಿತೇವೆ, ಅಲ್ಲಿ ಆಹಾರಾಂಶ ಸೇರ್ತಾ ಹೋಗುತ್ತೆ. ಹಾಗಾಗಿ ತಾಯಿ ಬೇರು ಅನ್ನೋದೇನಿದೆ ಅದೇ ದಪ್ಪವಾಗ್ತಾ ಹೋಗುತ್ತೆ. ಆದರೆ ಆಲೂಗಡ್ಡೆ ಹಾಗಲ್ಲ. ಬೇರಲ್ಲಿ ಆಹಾರ ಸಂಗ್ರಹ ಆಗಲ್ಲ. ಭೂಮಿಯ ಒಳಗೆ ಇರ್ತಕ್ಕಂಥ ಕಾಂಡದ ಭಾಗ ಏನಿದೆ, ಅಂಡರ್ಗ್ರೌಂಡ್ ಸ್ಟೆಮ್ ಅಂತ ಕರಿತೇವೆ, ಆ ಸ್ಟೆಮ್ಮಲ್ಲಿ ಈ ಆಹಾರ ಪದಾರ್ಥ ಶೇಖರವಾಗ್ತಾ ಬರುತ್ತೆ. ಹಾಗಾಗಿ ಆಲೂಗಡ್ಡೆ ಕಾಂಡ ರೂಪಾಂತರ ಹೊಂದದ್ದು, ಉಳಿದ 3 ಬೇರು ರೂಪಾಂತರ ಹೊಂದದ್ದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಭಾಸ ಮಹಾಕವಿ CK ವೆಂಕಟರಾಮಯ್ಯ ಅವರು ಅನುವಾದಿಸಿದ ಕೃತಿ. ಸಂಪಾದಕರು ವಿಘ್ನೇಶ್ವರ ಭಟ್. ಪ್ರಶ್ನೆ: ಶಾಂಘೈ ಕೋಆಪರೇಟಿವ್ ಆರ್ಗನೈಸೇಷನ್ ಶೃಂಗಸಭೆಯು ಯಾವ ನಗರದಲ್ಲಿ ನಡೆಯಲಿದೆ? ಆಯ್ಕೆಗಳನ್ನು ನೋಡೋಣ. ಟೋಕಿಯೋ, ಬೀಜಿಂಗ್, ಇಸ್ಲಾಮಾಬಾದ್, ತಿಯಾನ್ಜಿನ್. ಮೊದಲಿಗೆ ನವ್ಯ, ಆನಂತರ ಪ್ರತಿಮಾ. ಬೀಜಿಂಗ್. ಬೀಜಿಂಗ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 2. ಪ್ರತಿಮಾ. ಆಯ್ಕೆ 4. ಆಯ್ಕೆ 4 ತಿಯಾನ್ಜಿನ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ತಿಯಾನ್ಜಿನ್ ಉತ್ತರ ಸರಿಯಾಗಿದೆ. ಪ್ರತಿಮಾ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಭಾಸ ಮಹಾಕವಿ ಎನ್ನುವ ಈ ಒಂದು ಬೃಹತ್ ಪುಸ್ತಕವನ್ನು ಪ್ರತಿಮಾ ಅವರಿಗೆ ಕೊಟ್ಟಿದ್ದೇವೆ. ಯುರೋಪ್ ಮತ್ತು ಏಷ್ಯಾ ಸಂಘಟನೆ, ಈ ಶಾಂಘೈ ಕೋಆಪರೇಟಿವ್ ಆರ್ಗನೈಸೇಷನ್ ಅನ್ನೋದು
2001ರಲ್ಲಿ ಇದು ರೂಪುಗೊಳ್ಳುತ್ತೆ. ಚೀನಾ, ಕಜಕಸ್ತಾನ್, ಕಿರ್ಗಿಸ್ತಾನ್, ತಾಜಿಕಿಸ್ತಾನ್, ಉಜ್ಬೇಕಿಸ್ತಾನ್ ಹಾಗೂ ರಷ್ಯಾ ಇಷ್ಟು ದೇಶಗಳು ಸೇರಿಕೊಂಡು ಈ ಒಂದು ಸಂಘಟನೆಯನ್ನು ಮಾಡ್ತಾರೆ. 2017ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಈ ಎರಡೂ ದೇಶಗಳು ಸದಸ್ಯತ್ವವನ್ನು ಪಡೆಯುತ್ತೆ. ಜಗತ್ತಿನ 24% ಭೂಪ್ರದೇಶದಲ್ಲಿ ಇರುವಂಥ 42% ಜನಸಂಖ್ಯೆ ಏನಿದೆ, ಇವರು ಪಾಶ್ಚಾತ್ಯರ ಒಂದು ದಬ್ಬಾಳಿಕೆ ಏನಿದೆ ಅದನ್ನು ನಿಗ್ರಹಿಸಬೇಕು ಎಲ್ಲ ದೃಷ್ಟಿಯಿಂದಲೂ ಅಂತ ಹೇಳಿ ಈ ಶಾಂಘೈ ಸಂಘಟನೆಯನ್ನು ಮಾಡ್ತಾರೆ. ನಮ್ಮ ಭಾರತದಿಂದ ಪ್ರಧಾನಿಗಳು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮುಂದಿನ ಪುಸ್ತಕ APJ ಅಬ್ದುಲ್ ಕಲಾಂ ಅವರು ಬರೆದ ನನ್ನ ಪಯಣ ಕನಸು ನನಸಾಗುವ ಹಾದಿಯಲ್ಲಿ ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ: ಯಾವ ದೇಶಗಳ ನಡುವೆ ನಡೆದ ಕ್ರಿಕೆಟ್ ಸರಣಿಯು ರೋಮಾಂಚಕ 2-2 ಪಂದ್ಯಗಳಲ್ಲಿ ಕೊನೆಗೊಂಡಿತು? ಆಯ್ಕೆಗಳನ್ನು ನೋಡೋಣ. ಭಾರತ ಆಸ್ಟ್ರೇಲಿಯಾ, ವೆಸ್ಟ್ ಇಂಡೀಸ್ ಆಸ್ಟ್ರೇಲಿಯಾ, ಭಾರತ ಇಂಗ್ಲೆಂಡ್. ಬಜರ್ ಒತ್ತಿದ್ದಾರೆ ನವ್ಯ. ಭಾರತ ಇಂಗ್ಲೆಂಡ್. ಭಾರತ ಇಂಗ್ಲೆಂಡ್. ಆಯ್ಕೆ 4. ಭಾರತ ದಕ್ಷಿಣ ಆಫ್ರಿಕಾ. ಹೇಳಿ ಪ್ರತಿಮಾ. ಭಾರತ ಆಸ್ಟ್ರೇಲಿಯಾ. ಭಾರತ ಆಸ್ಟ್ರೇಲಿಯಾ. ಆಯ್ಕೆ 1. ಉತ್ತರವನ್ನು ನೋಡೋಣ. ಭಾರತ ಇಂಗ್ಲೆಂಡ್ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ನವ್ಯ ಅವರು ಕೊಟ್ಟಿದ್ದಾರೆ. ನನ್ನ ಪಯಣ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಕ್ರಿಕೆಟ್ ಕ್ಷೇತ್ರದಲ್ಲಿ ಇರ್ತಕ್ಕಂಥ ತಜ್ಞರು ಹೇಳ್ತಾರೆ ಇದು ಟೆಸ್ಟ್ ಕ್ಲಾಸಿಕ್ ಅಂತ ಕರೀತಾರೆ. ಈ ಒಂದು ಸರಣಿ ಏನಿದೆ ಆ ಸರಣಿಯನ್ನು 2 ಸೋಲು 2 ಗೆಲುವು. ಇಂಗ್ಲೆಂಡ್ ಮತ್ತು ಭಾರತ ಅವರು 2 ಪಂದ್ಯ ಗೆಲ್ತಾರೆ, ನಾವು 2 ಪಂದ್ಯನ ಗೆಲ್ತೇವೆ. ಆದರೆ 5ನೆಯ ಪಂದ್ಯ ಏನಿದೆ ಅದು ಡ್ರಾನಲ್ಲಿ ಕೊನೆಗೊಳ್ಳುತ್ತೆ. ಭಾರತ 6 ರನ್ಗಳಿಂದ ವಿಜಯವನ್ನು ಗಳಿಸುತ್ತೆ. ಆ ತುದಿಯಲ್ಲಿ ಕೂತಿದ್ದು ಆ ಪಂದ್ಯವನ್ನು ನೋಡ್ತಾ ನೋಡ್ತಾ ಕೂತವರು ಕುರ್ಚಿಯ ತುದಿಗೆ ಬಂದು ಎಲ್ಲಿ ಬಿದ್ದೋಗ್ತಾರೋ ಅನ್ನೋ ಭಯ ಬರಬೇಕು, ಅಷ್ಟರ ಮಟ್ಟಿಗೆ ಕಾತುರವನ್ನು ಉಂಟು ಮಾಡಿದಂಥ ಪಂದ್ಯ ಅದು. ಈ ಒನ್ ಡೇ ಮ್ಯಾಚ್ ಯಾವ ರೀತಿ ಒಂದು ಕುತೂಹಲವನ್ನು ಹುಟ್ಟಿಸುತ್ತೆ ಆ ರೀತಿ ಕುತೂಹಲವನ್ನು ಹುಟ್ಟಿಸಿದ್ದು ಈ ಟೆಸ್ಟ್ ಮ್ಯಾಚ್. ಹಾಗಾಗಿ ಭಾರತೀಯರು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಸರಣಿಯನ್ನು. ಮುಂದಿನ ಪುಸ್ತಕ ವಿಕ್ರಾಂತ ಭಾರತ, ತೀತಾ ಶರ್ಮಾ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಹೂವುಗಳು ಬಣ್ಣ ಬಣ್ಣಕ್ಕೆ ಇರುತ್ತವೆ, ಕಾರಣವೇನು? ಆಯ್ಕೆಗಳನ್ನು ನೋಡೋಣ. ಸುಂದರವಾಗಿ ಕಾಣಲು, ಕೀಟಗಳನ್ನು ಆಕರ್ಷಿಸಲು. ಬಜರ್ ಒತ್ತಿದ್ದಾರೆ ಪ್ರತಿಮಾ. ಆಯ್ಕೆ 2. ಆಯ್ಕೆ 3 ನೋಡೋಣ. ಯಾವುದೇ ಉದ್ದೇಶವಿಲ್ಲ. ಆಯ್ಕೆ 4. ಹೆಣ್ಣು ಮಕ್ಕಳನ್ನು ಆಕರ್ಷಿಸಲು. ಹೇಳಿ ನವ್ಯ. ಕೀಟಗಳನ್ನು ಆಕರ್ಷಿಸಿ. ಕೀಟಗಳನ್ನು ಆಕರ್ಷಿಸಲು. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಕೀಟಗಳನ್ನು ಆಕರ್ಷಿಸಲು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಪ್ರತಿಮಾ, ನವ್ಯ ಇಬ್ಬರೂ ಉತ್ತರ ಕೊಟ್ಟಿದ್ದಾರೆ. ಮೊದಲು ಕೊಟ್ಟವರು ಪ್ರತಿಮಾ, ಅವರಿಗೆ ವಿಕ್ರಾಂತ ಭಾರತ ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಗಿಡಗಳು ಯಾಕೆ ಬಣ್ಣ ಬಣ್ಣವನ್ನು ತಳೆಯುತ್ತವೆ ಅನ್ನೋ ಪ್ರಶ್ನೆ ಕೇಳಿದಾಗ ತಮ್ಮ ಪರಾಗಸ್ಪರ್ಶದಲ್ಲಿ ಸಹಾಯ ಮಾಡುವಂಥ ಕೀಟಗಳು, ಚಿಟ್ಟೆಗಳು, ಹಕ್ಕಿಗಳು ಯಾವುದಿದೆ ಅವುಗಳ ದೃಷ್ಟಿ ಸಾಮರ್ಥ್ಯ ಮತ್ತು ಯಾವ ಬಣ್ಣಗಳನ್ನು ಅವು ಚೆನ್ನಾಗಿ ಗುರುತಿಸುತ್ತವೆ ಅದನ್ನು ತಿಳ್ಕೊಂಡು ಅದೇ ಬಣ್ಣಗಳನ್ನು ರೂಪಿಸ್ಕೊಳ್ಳುತ್ತೆ. ಪರಾಗಸ್ಪರ್ಶದಲ್ಲಿ ಪಾಲ್ಗೊಳ್ಳೋದಕ್ಕೆ ಈ ಬಣ್ಣಗಳು ತುಂಬ ಸಹಾಯ ಮಾಡುತ್ತೆ. ರಾತ್ರಿ ಹೊತ್ತಲ್ಲೂ ಕೆಲವು ಹೂಗಳು ಅರಳುತ್ತೆ. ಯಾಕಂದರೆ ಪರಾಗಸ್ಪರ್ಶದಲ್ಲಿ ಭಾಗವಹಿಸುವ ಕೀಟಗಳಿದೆಯಲ್ಲ ಅವು ಹಗಲಲ್ಲಿ ನಿದ್ರೆ ಮಾಡಿ ರಾತ್ರಿ ಹೊತ್ತಲ್ಲಿ ಚಟುವಟಿಕೆಯಿಂದ ಇರುತ್ತೆ. ರಾತ್ರಿ ಹೊತ್ತಲ್ಲಿ ಚೆನ್ನಾಗಿ ಕಾಣಬೇಕು ಅನ್ನೋ ಉದ್ದೇಶದಿಂದ ರಾತ್ರಿಯಲ್ಲಿ ಬಿಡುವ ಅಷ್ಟೂ ಹೂಗಳು ಬಿಳಿ ಬಣ್ಣವನ್ನೇ ಸಾಮಾನ್ಯವಾಗಿ ಪಡೆದಿರುತ್ತೆ. ಬೇರೆ ಬಣ್ಣ ತೀರಾ ಅಪರೂಪ. ಅದಕ್ಕೆ ಬ್ರಹ್ಮಕಮಲವನ್ನು ನೋಡಿ ಅದು ಸಹ ಬಿಳಿ ಬಣ್ಣವನ್ನೇ ಪಡೆದಿರುತ್ತೆ. ಸುಮಾರು ರಾತ್ರಿ 12-1 ಗಂಟೆ ನಡುವೆ ಅದು ಪೂರ್ಣ ಪ್ರಮಾಣದಲ್ಲಿ ಅರಳುತ್ತೆ. ಮುಂದಿನ ಪುಸ್ತಕ ಪುರುಷೋತ್ತಮ ಪರ್ವ, ಡಾಕ್ಟರ್ ಎಸ್.ಎಲ್.ಎನ್. ಸ್ವಾಮಿ ಅವರು ಬರೆದ ವಾಲ್ಮೀಕಿ ರಾಮಾಯಣ ಆಧಾರಿತ ವಿಸ್ತೃತ ನಾಟಕದ ಪುಸ್ತಕ. ನಮ್ಮ ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ನ, ರ, ಲಿ, ಟಿ, ಪ್ರ.
ಬಜರ್ ಓದಿದ್ದಾರೆ ಉಮೇಶ್. ಸರ್ ನಮ್ಮೂರಲ್ಲಿ ಲಾಠಿ ಪ್ರಹಾರ. ಹಾಂ 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 ಹೇಳಿ. ನಮ್ಮೂರಲ್ಲಿ ಲಾಠಿ ಪ್ರಹಾರ. ಒಂದು ನಿಮಿಷ. ನಮ್ಮೂರಲ್ಲಿ ಅಂದರೆ ಖಾಲಿ ಮನೆಯಲ್ಲಿ ಲೀ ಬಂದುಬಿಟ್ರೆ ಮುಂದೆ ಲೀ ಉಳ್ಕೊಂಡಿದೆ. ಹೌದು ಸರ್. ಲೀ ಆಗಲ್ಲ. ಹಾಗಾಗಿ ಎಲ್ಲೋ ಒಂದು ಸಣ್ಣ ದೋಷ ಆಗಿರಬೇಕು ಉಮೇಶ್. ಪ್ರತಿಮಾ ಅವರು ಬಜರ್ ಓದ್ತಿದ್ದಾರೆ, ಒಂದು ಸಲ ಅವರನ್ನು ಕೇಳ್ತೇನೆ. ನಗರದಲ್ಲಿ ಲಾಠಿ ಪ್ರಹಾರ. ನಗರದಲ್ಲಿ ಲಾಠಿ ಪ್ರಹಾರ ಅಂತ ಹೇಳ್ತಾ ಇದ್ದಾರೆ. ನಗರದ ಖಾಲಿ ಮನೆಯಲ್ಲಿ ದ ತುಂಬೋದು ಸರಿ ಇದೆಯಾ ನೋಡೋಣ. ನಗರದಲ್ಲಿ ಲಾಠಿ ಪ್ರಹಾರ ಉತ್ತರ ಸರಿಯಾಗಿದೆ. ಪುರುಷೋತ್ತಮ ಪರ್ವ ಎನ್ನುವ ಈ ಒಂದು ಪುಸ್ತಕವನ್ನು ಪ್ರತಿಮಾ ಅವರಿಗೆ ಕೊಟ್ಟಿದ್ದೇನೆ. ಉಮೇಶ್, ಒಂದು ಉತ್ತರ ಬಂದ್ಬಿಡ್ತು ತಲೆ ಒಳಗೆ ಅಂತ ಹೇಳ್ತಂದರೆ ಅದೇ ಉತ್ತರ ಸುತ್ತಲೇ ನಾವು ಗಿರ್ಕಿ ಹೊಡಿತೇವೆ. ಹೌದು ಸರ್. ಅಲ್ವಾ? ಇದು ಗಂಡಸರ ಮಿದುಳಿನ ಒಂದು ದೌರ್ಬಲ್ಯ. ಒಂದು ಪ್ರಶ್ನೆಗೆ ಒಂದೇ ಪರಿಹಾರ ಅಂತ ನಂಬುತ್ತೆ ಗಂಡಸರ ಮಿದುಳು. ಹೌದು. ಹೆಂಗಸರ ಮಿದುಳು ಒಂದು ಸಮಸ್ಯೆಗೆ ಒಂದಕ್ಕಿಂತ ಹಲವು ಪರಿಹಾರಗಳು ಉಂಟು ಅಂತ ನಂಬುತ್ತೆ ಅವರ ಮಿದುಳು. ಹಾಗಾಗಿ ಬದುಕಲ್ಲಿ ಸಮಸ್ಯೆಗಳು ಬಂದಾಗ ಮನೆಯವರ, ಶ್ರೀಮತಿಯವರ ಸಲಹೆ ಕೇಳೋದು ಬಹಳ ಬಹಳ ಒಳ್ಳೆಯದು. ಮುಂದಿನ ಪುಸ್ತಕ ಶ್ರೀಮದ್ ಗೀತಾ ನವದರ್ಶನದ ಕೃತಿ. ಜಯಶ್ರೀ ಎಸ್ ಪೈ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 47 ಕೂಡು 39, 88 ಕಳೆ 48, 20 ಗುಣಿಸು 12, 555 ಭಾಗಿಸು 5. ಬಜರ್ ಒತ್ತಿದ್ದಾರೆ ಪ್ರತಿಮಾ. ಅಂತಿಮ ಉತ್ತರ 451. 451. 451. ಉಮೇಶ್ ಮತ್ತು ನವ್ಯ ಹೇಳಿ. ನವ್ಯ. 571. 571. 471. 471. ಉಮೇಶ್. ಸರ್ 470. 471. 471. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 86, 40, 240, 111 ಎಲ್ಲವನ್ನು ಕೂಡಿದ್ರೆ 477 ಬಂದಿದೆ. ಕೂಡುವ ತಪ್ಪಾಗಿದೆಯಾ? ಅದು 17 ನನಗೆ ಒಂಥರ ಕಾಣಿಸ್ಬಿಟ್ಟಿದೆ ಸರ್. ಸರಿ, ಬರಿಯ ಸಣ್ಣ ಗೊಂದಲ ಆದರೆ ಲೆಕ್ಕ ತಪ್ಪಾಗೋಗುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಅಪರೂಪದ ಪುಸ್ತಕ ವಿಜ್ಞಾನ ಗಂಗೆಯ ಹರಿಸಿದ ಭಗೀರಥರು. ಡಾಕ್ಟರ್ ಸುಕನ್ಯಾ ಸೂನಗಹಳ್ಳಿ ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಬೇಗಂ ಬತೂಲ್, ಕುಮುದಿನಿ ರಜನಿಕಾಂತ್ ಲಾಖಿಯಾ. ಮೊದಲಿಗೆ ಬರೆದಿರುತ್ತಿದ್ದಾರೆ ಉಮೇಶ್, ಆನಂತರ ನವ್ಯ. ಸರ್ ಬೇಗಂ ಬತೂಲ್. ಬೇಗಂ ಬತೂಲ್ ಆಯ್ಕೆ 1. ಹೇಳಿ ನವ್ಯ. ಬೇಗಂ ಬತೂಲ್. ಅದೇ ಉತ್ತರವಾ? ಆಯ್ಕೆ 3 ಜುಮ್ಡೆ ಯೋಮ್ಗಮ್ ಗ್ಯಾನ್ಲೇನ್, ಶಾರದಾ ಸಿನ್ಹಾ. ಪ್ರಯತ್ನಿಸ್ತೀರಾ? ಪ್ರಯತ್ನಿಸಿ. ಆಯ್ಕೆ 3. ಆಯ್ಕೆ 3. ಉತ್ತರವನ್ನು ನೋಡೋಣ. ಜುಮ್ಡೆ ಯೋಮ್ಗಮ್ ಗ್ಯಾಮ್ಲೇನ್ ಸರಿಯಾದ ಉತ್ತರ ಆಗಿತ್ತು, ಆದರೆ 3ನೇವರಾಗಿ ಉತ್ತರ ಕೊಟ್ಟಿದ್ದೀರಾ, ಪರಿಗಣಿಸೋಕ್ಕೆ ಆಗಲ್ಲ. ಎಲ್ಲೆಲ್ಲಿ 4 ಆಯ್ಕೆಗಳಿರುತ್ತೋ ಅಲ್ಲಿ ಇಬ್ಬರಿಗೆ ಅವಕಾಶ. ಆಯ್ಕೆಗಳು ಇಲ್ಲದೇ ಇರೋಂಥ ಅಕ್ಷರ ಜೋಡಿಸಿ ಲೆಕ್ಕ ಇತ್ಯಾದಿಗಳು ಬರುತ್ತಲ್ಲ, ಅಲ್ಲಿ 3 ಅವಕಾಶ ಕೊಡ್ತೇವೆ. ವಿಜ್ಞಾನ ಗಂಗೆಯ ಹರಿಸಿದ ಭಗೀರಥರು ಈ ಕೃತಿ ನನ್ನಲ್ಲೇ ಉಳಿಬೇಕಾಗಿ ಬಂತು. ಜುಮ್ಡೆ ಯೋಮ್ಗಮ್ ಗ್ಯಾಮ್ಲೀನ್ ಅವರಿಗೆ ಪದ್ಮಶ್ರೀ ಗೌರವ ದೊರೆತಿದೆ ಈ ವರ್ಷ. ಅರುಣಾಚಲ ಪ್ರದೇಶಕ್ಕೆ ಸೇರಿದವರು, ಮಹಿಳೆ ಮತ್ತು
ಮಕ್ಕಳ ಯೋಗಕ್ಷೇಮಕ್ಕಾಗಿ ಇವರು ತಮ್ಮ ಜೀವನವನ್ನು ಮೀಸಲಾಗಿಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಜೀವನ ಚರಿತ್ರೆಗಳು VC ಬರೆದಿರುವಂಥ ಪುಸ್ತಕ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಬಿ, ಹೋ, ಗೆ, ದೆ, ದು, ಬೆಂ, ಲಿ, ಸಿ. ಒಂದು ನಿಮಿಷದ ಅವಕಾಶ ಮುಗಿಯೋ ಹೊತ್ತಿಗೆ ನವ್ಯ ಬಜರುತ್ತಿದ್ದಾರೆ. ಉತ್ತರ: ಬಿಸಿಲಿಗೆ ಬೆಂದು ಹೋದೆ. ಬಿಸಿಲಿಗೆ ಬೆಂದು ಬೆಂದು ಹೋದೆ. ಹೋದೆ. ಉಮೇಶ್ ಇರಬಹುದಾ? ಪ್ರತಿಮಾ ಸರಿ. ಇರಬಹುದು. ಉತ್ತರವನ್ನು ನೋಡೋಣ. ಬಿಸಿಲಿಗೆ ಬೆಂದು ಹೋದೆ ಉತ್ತರ ಸರಿಯಾಗಿದೆ. ಜೀವನ ಚರಿತ್ರೆಗಳು VC ಅವರು ಬರೆದಂಥ ಈ ಒಂದು ಸೊಗಸಾದ ಪುಸ್ತಕವನ್ನು ನವ್ಯ ಅವರಿಗೆ ಕೊಟ್ಟಿದ್ದೇನೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಸುವಾಸನೆಯ ವಸ್ತುವನ್ನು ಹಚ್ಚಿಕೊಳ್ಳುವುದು, ಚಂದನ, ಬರಹ ಅಥವಾ ಚಿತ್ರ. ಬಜರ್ ಆಗಲೇ ಒತ್ತಿದ್ದಾರೆ. ಮೊದಲಿಗೆ ನವ್ಯ, ಆನಂತರ ಬಜರ್ ಒತ್ತಿದ್ದಾರೆ ಪ್ರತಿಮಾ ಅವರು. ನವ್ಯ ಅವರೇ, ಒಂದು ಉತ್ತರ: ಗಂಧದ ಕಡ್ಡಿ. ಗಂಧದ ಕಡ್ಡಿ. ಕಡ್ಡಿ. ಗಂಧದ ಕಡ್ಡಿ, ಹಾ. ಊದುಬತ್ತಿ ಅನ್ನೋ ಅರ್ಥದಲ್ಲಿ ಗಂಧದ ಕಡ್ಡಿ. ಹಾಂ. ಪ್ರತಿಮಾ ಅವರು ಗಂಧ ಲೇಪನ. ಗಂಧ ಲೇಪ. ಲೇಪನ ಅಂತ ಹೇಳ್ತಾ ಇದ್ದೀರಿ. 3 ಶಬ್ದ ಸಿಗ್ತಾ? ಹಾಂ, ಅಲ್ಲೇ ಸ್ವಲ್ಪ ಗೊಂದಲ ಮಾಡ್ಕೊಂಡಿದ್ದೀರಿ. ಪ್ರಯತ್ನಿಸ್ತಾ ಇರಿ. ಉಮೇಶ್ ಅವರನ್ನು ಕೇಳ್ತೇನೆ. ಉಮೇಶ್ ಅವರೇ, ಇಬ್ಬರು ಒಳ್ಳೆಯ ಸುಳುಹನ್ನು ಕೊಟ್ಟಿದ್ದಾರೆ. ಅದನ್ನು ಬಳಸ್ಕೊಂಡು ಏನಾದರೂ ಉತ್ತರ ಕೊಡ್ಲಿಕ್ಕೆ ಸಾಧ್ಯವಾ? ಗೊತ್ತಾಗ್ತಿಲ್ಲ ಸರ್. ಗೊತ್ತಾಗ್ತಾ ಇಲ್ವಾ? ಸರಿ, ಮೊದಲನೇ ಶಬ್ದ ನಾನು ಕೊಟ್ಬಿಡ್ತೇನೆ. 2ನೇ ಶಬ್ದ, 3ನೇ ಶಬ್ದ ಏನಾದರೂ ಬೇರೆದು ಉತ್ತರ ಹೊಳಿತಾ? ಬರ ನವ್ಯ ಹೊಡೆದಿಲ್ಲ. ಪ್ರತಿಮಾ ಹೊಡೆದಿಲ್ಲ. ಒಂದು ಉತ್ತರ: ಸುಗಂಧ ಲೇಪ. ಲೇಪನ. ಹಚ್ಚಿಕೊಳ್ಳುವುದು ಅಂತಿದೆ, ಲೇಪನ ಅದು ಬರಬೇಕಾಗಿತ್ತು. 2ನೇದಕ್ಕೆ ಉತ್ತರ ಕೊಡ್ತೀರಾ ಪ್ರತಿಮಾ? ಹೇಳಿ. ಸುಗಂಧ. ಸುಗಂಧ. ಇನ್ಯಾರಾದರೂ ಉತ್ತರ ಕೊಡ್ತೀರಾ? ಸುಗಂಧ. ಅದೇ ಉತ್ತರ. ಉಮೇಶ್ ಸುಗಂಧನೇ ಸರ್. ಉತ್ತರವನ್ನು ನೋಡೋಣ. ಶ್ರೀಗಂಧ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಯಾಕಂದರೆ ಸುಳುಹಲ್ಲಿ ಚಂದನ ಅಂತ ಕೊಟ್ಟಿದ್ದೇವೆ, ಶ್ರೀಗಂಧವೇ ಆಗಬೇಕು. ಸುಗಂಧ ಅನ್ನೋದು ನಿಯಮದ ಪ್ರಕಾರ ಇಲ್ಲಿ ಹೊಂದುತ್ತೆ. ಆದರೆ ಸುಳುಹನ ಆಧಾರದ ಮೇಲೆ ಹೇಳೋದಾದರೆ ಅದು ಚಂದನ, ಶ್ರೀಗಂಧವೇ ಸರಿಯಾದ ಉತ್ತರ ಆಗುತ್ತೆ. 3 ಉತ್ತರವನ್ನು ನೋಡೋಣ. ಆಲೇಖ್ಯ ಅಪರೂಪದ ಶಬ್ದ ಆಗಿತ್ತು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಪ್ರತಿಮಾ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ: ಊರಿನ ಮೇಲೆ ಊರು ಬೀಳು ಎಂಬ ನುಡಿಗಟ್ಟಿನ ಅರ್ಥವೇನು? ಯಾವುದೇ ವಿಪತ್ತು ಉಂಟಾಗು, ಯುದ್ಧವಾಗು. ಯಾವುದೇ ವಿಪತ್ತು ಉಂಟಾಗು. ಮುಂದಿನ ಪ್ರಶ್ನೆ: ದಟ್ಟವಾಗು, ಒತ್ತಾಗಿರು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಿರಿಕಿರಿ, ಕಿಕ್ಕಿರಿ. ಕಿಕ್ಕಿರಿ. ಮುಂದಿನ ಪ್ರಶ್ನೆ: ದೇವದುರ್ಗ ಸಿಂಧನೂರು ತಾಲೂಕು ಯಾವ ಜಿಲ್ಲೆಯಲ್ಲಿದೆ? ರಾಯಚೂರು, ವಿಜಯಪುರ. ರಾಯಚೂರು. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಗಳಿನಿಂದ
ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಸೂಜಪ್ಪನಿಗೆ ಮಂಡೆಯಲ್ಲಿ ತೂತು. ಸೂಜಿ. ಕೇಳಿಸಲಿಲ್ಲ ನನಗೆ. ಸೂಜಿ. ಸೂಜಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಯಾವುದೇ ವಿಪತ್ತು ಉಂಟಾಗೋ ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಕಿಕ್ಕಿರಿ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ರಾಯಚೂರು ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಅಗಳಿನಿಂದ ಅನ್ನದ ಪರೀಕ್ಷೆ, ಅದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಸೂಜಿ ಸರಿಯಾಗಿದೆ. 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ ಉಮೇಶ್ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಊರಿನಲ್ಲಿದ್ದರೂ ಸರಿ ದಂಡಿನಲ್ಲಿದ್ದರೂ ಸರಿ ಎಂಬ ನುಡಿಗಟ್ಟಿನ ಅರ್ಥವೇನು? ಅನುಪಯುಕ್ತ ವ್ಯಕ್ತಿ, ಉಪಯುಕ್ತ ವ್ಯಕ್ತಿ. ಉಪಯುಕ್ತ ವ್ಯಕ್ತಿ. ಮುಂದಿನ ಪ್ರಶ್ನೆ, ಜೂಜುಗಾರ, ಸುಳ್ಳುಗಾರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಿತವ, ಕಿತ್ತಡ. ಕಿತವ. ಮುಂದಿನ ಪ್ರಶ್ನೆ, ನವಲಗುಂದ ಕಲಘಟಗಿ ತಾಲೂಕು ಯಾವ ಜಿಲ್ಲೆಯಲ್ಲಿದೆ? ಕಲಬುರಗಿ, ಧಾರವಾಡ. ಕಲಬುರಗಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಗಳು ಚೆಲ್ಲಿದರೆ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಹಸುವಿನಿಂದ ಹುಟ್ಟಿದೆ ಹಾಲಲ್ಲ, ಕಾಡಿನಲ್ಲಿ ಬೆಳೆದು ಬಂದೆ ಸೌದೆಯಲ್ಲ, ಕಮ್ಮಾರನ ಜೊತೆಯಲ್ಲಿರುವೆ ಸುತ್ತಿಗೆಯಲ್ಲ, ನಾನು ಯಾರು? ಗೊತ್ತಾಗ್ತಾ ಇಲ್ವಾ? ಇಲ್ಲ ಸರ್. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ಅನುಪಯುಕ್ತ ವ್ಯಕ್ತಿ, ಎಲ್ಲಿದ್ರೂ ಪ್ರಯೋಜನ ಇಲ್ಲ ಇವನು ಅನ್ನೋ ಅರ್ಥದ್ದು. ಎರಡನೇ ಪ್ರಶ್ನೆಗೆ ಉತ್ತರ ಕಿತವ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಧಾರವಾಡ ಆಗಿತ್ತು, ಕಲಬುರಗಿ ಅಂತ ಹೇಳಿದ್ರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಅಗಳು ಚೆಲ್ಲಿದರೆ ಕಾಗೆಗಳು ಮುತ್ತುತ್ತವೆ ಅನ್ನೋದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಇದು ಕಮ್ಮಾರನ ತಿದಿ. ತಿದಿ ಅಂದರೆ ಗೊತ್ತಾ? ನೋಡಿದ್ದೀರಾ? ಇಲ್ಲ ಸರ್. ಕಮ್ಮಾರ ಕೆಲಸ ಮಾಡೋದನ್ನು ನೋಡಬೇಕು. ಹಸುವಿನ ಚರ್ಮದಿಂದ ಮಾಡಿದಂಥ ಒಂದು ಚೀಲ ಇರುತ್ತೆ. ಆ ಚೀಲಕ್ಕೆ ಆ ಮರದ ತುಂಡುಗಳನ್ನು ಹಾಕಿ ಕೈ ಬೆರಳಿಂದ ಒತ್ತುತ್ತಾರೆ ಹೀಗೆ ಗಾಳಿಯನ್ನು. ಅದರ ಮೂತಿ ಬೆಂಕಿ ಹತ್ರ ಇರುತ್ತೆ, ಅಲ್ಲಿ ಇದ್ದಲ್ಲೆಲ್ಲ ಹಾಕಿರ್ತಾರೆ. ಈ ಒತ್ತದಾಗೆಲ್ಲ ಬೆಂಕಿ ಪ್ರಜ್ವಲಿಸುತ್ತೆ. ಆಗ ಕಬ್ಬಿಣವನ್ನು ಕಾಸಿ ಹೊಡೆಯೋದಕ್ಕೆ ಅನುಕೂಲ ಆಗುತ್ತೆ. ಇದನ್ನು ನೋಡಿದ್ರೆ ಅರ್ಥವಾಗುತ್ತೆ, ಇಲ್ಲದಿದ್ದರೆ ಬಹಳ ಕಷ್ಟ ಇದು. ಒಂದು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇನೆ. ನಾವು ಯಾರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ನಾವ್ಯಾವುದೇ ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಒಂದು ಮಾಡು ಎಂಬ ನುಡಿಗಟ್ಟಿನ ಅರ್ಥವೇನು? ಜೋರಾಗಿ ಜಗಳವಾಡು, ಭ್ರಾತೃತ್ವವನ್ನು ಹೆಚ್ಚಿಸು. ಜೋರಾಗಿ ಜಗಳವಾಡು. ಮುಂದಿನ ಪ್ರಶ್ನೆ, ಚಿಕ್ಕ ಅರ್ಥವನ್ನು ಕೊಡುವ ಶಬ್ದ ಕಿತ್ತ. ಸವದತ್ತಿ ತಾಲೂಕು ಯಾವ ಜಿಲ್ಲೆಯ? ಬೆಳಗಾವಿ. ಮುಂದಿನ ಪ್ರಶ್ನೆ ಪೂರ್ಣಗೊಳಿಸಿ. ಅಜ್ಜಿಗೆ ಮೊಮ್ಮಗ. ಈ ಒಗಟನ್ನು ಬಿಡಿಸಿ. ಕಬ್ಬಿಣದ ಕಂಬಣ್ಣನಿಗೆ ಬಾಲದಲ್ಲಿ ತೂತು, ತೂತಿನಲ್ಲಿ ದಾರ. ಸೂಜಿದಾರ. ಸೂಜಿದಾರ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಜೋರಾಗಿ ಜಗಳವಾಡು ಸರಿಯಾಗಿದೆ. 2 ಉತ್ತರ ಕಿತ್ತ ಸರಿಯಾಗಿದೆ. 3 ಉತ್ತರ ಬೆಳಗಾವಿ ಸರಿಯಾಗಿದೆ. 4 ಉತ್ತರ ಅಜ್ಜಿಗೆ ಮೊಮ್ಮಗ. ಆಕಳಿಸೋದನ್ನು ಕಲಿಸಿದಂತೆ ಅಥವಾ ಕೆಮ್ಮೋದನ್ನು ಕಲಿಸಿದಂತೆ ಈ 2 ರೂಪಗಳು ನಮ್ಮಲ್ಲಿ ಉಂಟು. 5ನೇ ಪ್ರಶ್ನೆಗೆ ಉತ್ತರ ಸರಿ ಉತ್ತರ ಕೊಟ್ರಿ. 4 ಅಲ್ವಾ? 4 ಅಂದರೆ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಪ್ರತಿಮಾ ಅವರಿಗೆ 7 ಪುಸ್ತಕ ದೊರೆತಿದೆ. ಪುಸ್ತಕಗಳನ್ನು ಸ್ವೀಕರಿಸಿ. ಅಭಿನಂದನೆಗಳು. ವಿಜ್ಞಾನ ಗಂಗೆಯ ಹರಿಸಿದ ಭಗೀರಥರು ಎನ್ನುವ ಪುಸ್ತಕ ಉಮೇಶ್ ಸಿಕ್ಕಿದೆ. ಅಭಿನಂದನೆಗಳು. ನವ್ಯ ಅವರಿಗೆ 4, 3, 7 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.